ಇವತ್ತಿನ ವಿಡಿಯೋದಾಗ ನಾವು ಮಾತಾಡನ್ರಿ ಡೈಝೋನ್ ಟ್ಯಾಬ್ಲೆಟ್ 500 mg ಬಗ್ಗೆ. ಸೊ ಇದಕ್ಕೆ ನೀವು ಡೈಸಲ್ಫಿರಮ್ ಟ್ಯಾಬ್ಲೆಟ್ ಅಂತಾನು ಕರಿಬಹುದು. ಸೊ ಡೈಝೋನ್ ಟ್ಯಾಬ್ಲೆಟ್ 500 mg ಅಂದ್ರೆ ಏನು, ಇದ್ರ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರೆ, ಮತ್ತ ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು, ಟ್ಯಾಬ್ಲೆಟ್ ಡೈಝೋನ್ ಏನಿದೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾರು ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಇದ್ರದ್ದು ಮೂಲ್ಯ ಎಷ್ಟು, ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು. ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನ ಮಿಸ್ ಮಾಡದೆ ನೋಡಿ. ಡೈಝೋನ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ ಈ ಟ್ಯಾಬ್ಲೆಟ್ ನೋಡ್ರಿ ಎಲ್ಲಿ ಉಪಯೋಗ ಮಾಡ್ತಾರಂದ್ರ ನಿಮ್ಗ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ, ಚಿಕಿತ್ಸಾ ಕೊಡ್ಲಿಕ್ಕೆ. ಯಾವ ಕಂಡೀಷನ್ ನಿಮಗ್ ನೋಡ್ರಿ ಆಲ್ಕೋಹಾಲ್ ಅಡಿಕ್ಷನ್ ಸಮಸ್ಯೆ ಇದೆ ಅಂದ್ರ ನೀವು ಬಹಳ ಜಾಸ್ತಿ ಸೆರೆ ಕುಡಿತೀರಂದ್ರ, ಒಟ್ಟ ನಿಮ್ಗೆ ಸೆರೆ ಬಿಟ್ಟು ಇರಕ್ ಆಗಂಗಿಲ್ಲ, ಆಲ್ಕೋಹಾಲಿಸಮ್ ಸಮಸ್ಯೆ ಐತಂದ್ರ ಅದ್ರ ಚಿಕಿತ್ಸೆ ಕೊಡ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ಲಾಗ್ತೈತ್ರಿ. ಮತ್ ಈ ಟ್ಯಾಬ್ಲೆಟ್ ನೋಡ್ರಿ ಏನ್ ಮಾಡ್ತೈತಪ್ಪ ಅಂದ್ರ ನಿಮ್ ಮೈ ಒಳಗ ಆಲ್ಕೋಹಾಲ್ ಏನಿರ್ತೈತಿ ನೋಡ್ರಿ, ಸೆರೆ ಪ್ರಮಾಣ ಏನಿರ್ತೈತಿ ಅದ್ರ ಜೊತೆಗೆ ಇಂಟರಾಕ್ಟ್ ಮಾಡಿ ನಿಮ್ ಮೈ ಒಳಗ ಸ್ವಲ್ಪ ಅನ್ಪ್ಲೀಸೆಂಟ್ ಇಫೆಕ್ಟ್ ತರ್ತೈತ್ರಿ. ಯಾವಪ್ಪ ಅಂದ್ರ ನಿಮ್ಗ ವಾಂತಿ ಬರ್ಸ್ದಂಗ್ ಮಾಡೋದು, ನಿಮ್ಗ ಬಹಳ ಜಾಸ್ತಿ ಬೆವ್ರು ತರಿಸೋದು, ನಿಮ್ಗೆ ವಿಪರೀತ ತಲೆನೋವು ಕೊಡೋದು, ಈ ರೀತಿ ಸಮಸ್ಯೆಯನ್ನು ಈ ಟ್ಯಾಬ್ಲೆಟ್ ಕ್ರಿಯೇಟ್ ಮಾಡುತ್ತೀರಿ ನಿಮ್ ಮೈ ಒಳಗ. ಅದ್ರ ಸಂಬಂಧ ರೋಗಿಗೆ ಏನಾಗುತ್ತಪ್ಪ ಅಂದ್ರ ಬಹಳ ಜಾಸ್ತಿ ದಣು ಆಗ್ತೈತಿ, ಬಹಳ ಆಯಾಸ ಆಗ್ತೈತಿ. ಅದ್ರ ಸಂಬಂಧ ಕೆಲವೊಂದ್ ಪೇಷಂಟ್ ಏನಾಯ್ತು ತಿಳ್ಕೊಂತವಪ್ಪ, ನನಗೆ ಬಹಳ ಕಾಡಾಟ ಹತ್ತು ಬಿಟ್ಟೈತಿ, ನಾ ಈಗ ಬಿಟ್ಟ ಬಿಡ್ತೀನಿ ಸರಿ ಅಂತ ಸ್ವಲ್ಪ ಪೇಷಂಟ್ ತಿಳ್ಕೊಂಡು ಬಿಡ್ಲಿಕ್ಕೆ ಪ್ರಯತ್ನ ಪಡ್ತಾರ್ರಿ. ಮತ್ತ ಸೆರೆ ಏನೈತ್ ನೋಡ್ರಿ, ಇದನ್ನ ಕಡಿಮೆ ಪ್ರಮಾಣದ ಕುಡಿದ್ರ ಅಮೃತ ಹಂಗ ಕೆಲಸ ಮಾಡುತ್ತ ಅಂತ ಹೇಳ್ಯಾರ್ರಿ. ಮತ್ ಇದನ್ನ ನೀವು ನೀರ್ ಕುಡಿದ್ರ ಅಂದ್ರೆ ಇದು ವಿಷ ತರ ಕೆಲಸ ಮಾಡುತ್ತಾ, ವಿಷ ತರ ಕೆಲಸ ಮಾಡಿ ನಿಮ್ ಪ್ರಾಣ ಕೂಡ ತಗೊಂತೈತಿ. ಸೊ ನಮ್ ಭಾರತದಾಗ ಬಹಳಷ್ಟು ಫ್ಯಾಮಿಲಿ ಏನದಾವ್ ನೋಡ್ರಿ, ಇದ್ರ ಸಂಬಂಧನ ಬಹಳಷ್ಟು ಕಷ್ಟ ಅನುಭವಿಸಾಕ್ ಕುಂತಾರ. ಕೆಲವೊಂದಿಷ್ಟು ಪೇಷಂಟ್ ನಮ್ ಕಡೆ ಬಂದಿರ್ತಾವ, ಸರ್ ನನ್ ಗಂಡ ಬಹಳ ಕುಡಿತಾನ್ರಿ, ಬಹಳ ಕಾಡಿಸ್ತಾನ. ಇಲ್ಲ, ಯಾರು ಕುಡಿತಿರ್ತಾರ ನೋಡ್ರಿ ಮನ್ಯಾಗ ಬಹಳ ಜಾಸ್ತಿ ಯಾರು ಕುಡಿತಿರ್ತಾರ, ದಿನ ದಿನ ಕುಡಿಯೋದು ಈ ತರ ಮಾಡ್ತಿರ್ತಾರ ನೋಡ್ರಿ, ಅವರು ತಾವು ಸುಖವಾಗಿರಂಗಿಲ್ಲ ಮತ್ ಮನೆಯಾರನ್ನು ಕೂಡ ಸುಖದಿಂದ ಇರಕ್ ಕೊಡಂಗಿಲ್ಲ, ಬಹಳ ಮನ್ಯಾಗ ಸಮಸ್ಯೆ ಮಾಡ್ಕೊಂತಿರ್ತಾರ. ಸೊ ಅಂತವ್ರಿಗೆ ಈ ಟ್ಯಾಬ್ಲೆಟ್ ಸ್ವಲ್ಪ ಏನ್ರ ಸಮಾಧಾನ ಕೊಡೋದು ಲಕ್ಷಣ ಕಾಣಿಸ್ತೈತ್ರಿ ಈ ಟ್ಯಾಬ್ಲೆಟ್. ಸೊ ಈಗ ಇದ್ರ ಡೈಝೋನ್ ಟ್ಯಾಬ್ಲೆಟ್ ಏನಿದೆ ಇದ್ರ ಮೇನ್ ಕಂಟೆಂಟ್ ಏನಪ್ಪಾ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಇದ್ರೊಳಗೆ ನೋಡ್ರಿ ಡೈಸಲ್ಫಿರಮ್ 500 mg ಪ್ರಮಾಣದಾಗ ಇರ್ತೈತಿ. ಇದು ಬಿಲಾಂಗ್ ಆಗ್ತೈತಿ ಕ್ಲಾಸ್ ಆಫ್ ಡ್ರಗ್ಸ್, ಅದಕ್ಕೆ ಆಲ್ಕೋಹಾಲ್ ಆಂಟಾಗೋನಿಸ್ಟ್ ಡ್ರಗ್ ಅಂತ ಕರೀತಾರ. ಸೊ ಈ ಟ್ಯಾಬ್ಲೆಟ್ ಏನಿದೆ ಡೈಝೋನ್ ಟ್ಯಾಬ್ಲೆಟ್ ನಿಮ್ಗ 250 mg ಪ್ರಮಾಣದಾಗನು ಸಿಗ್ತೈತಿ, 500 mg ಪ್ರಮಾಣದಾಗನು ಸಿಗ್ತೈತಿ. ಇದ್ರ ಟ್ಯಾಬ್ಲೆಟ್ ಮಾರ್ಕೆಟರ್ ಯಾರಪ್ಪ ಅಂದ್ರ ಓಝೋನ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್. ಈ ಟ್ಯಾಬ್ಲೆಟ್ ಅನ್ನು ನೀವು ಯಾವ ರೀತಿ ಸ್ಟೋರ್ ಮಾಡ್ಬೇಕಪ್ಪ ಅಂದ್ರ ಇದನ್ನ ನೋಡ್ರಿ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಂದ್ರ ನಿಮ್ ಮನಿ ಒಳಗ ನಾರ್ಮಲ್ ತಾಪಮಾನಾಗ ಈ ಟ್ಯಾಬ್ಲೆಟ್ ನೀವು ಇಡಬಹುದು. ಇಲ್ಲ ನೀವು ಎಲ್ಲಿ ಇರಂತೀರಲ್ಲ ಬಹಳ ಜಾಸ್ತಿ ಸೆಕೆ ಐತಿ, ಬಹಳ ಜಾಸ್ತಿ ತಾಪಮಾನ ಐತಿ ಅಂದ್ರ ಅಂತ ಕಂಡೀಷನ್ನಾಗ ಡೈರೆಕ್ಟ್ ಸೂರ್ಯದ ಕಿರಣದ ತಳಗ ಇದನ್ನ ಇಡ್ಲಿಕ್ಕೆ ಹೋಗ್ಬಿಡ್ರಿ. ಇಲ್ಲ ಇದು ಮೆಡಿಸಿನ್ ವರ್ಕ್ ಮಾಡೋದು ಎಫಿಕಸಿ, ಇದ್ರ ವರ್ಕಿಂಗ್ ಆಕ್ಷನ್ ಇರ್ತೈತಿ ನೋಡ್ರಿ, ಅದು ಕಡಿಮೆ ಆಗಬಹುದು. ಈಗ ಮಾತಾಡೋಣ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದು ಟ್ಯಾಬ್ಲೆಟ್ ಬರೆದು ಕೊಡ್ತಾರ. ಸೊ ನೋಡ್ರಿ, ನಾನು ನಿಮ್ಗೆ ಇನ್ನೇಗ ಹೇಳ್ದಂಗ ಆಲ್ಕೋಹಾಲ್ ಅಡಿಕ್ಷನ್, ಯಾರಿಗೆ ಸೆರೆ ಬಹಳ ಅಡಿಕ್ಟ್ ಆಗಿಬಿಟ್ಟಿರ್ತಾರ, ಅದನ್ನ ಬಿಟ್ಟು ಒಟ್ಟ ಇರಕ್ ಆಗಂಗಿಲ್ಲ ಅಂತರ್ಗೆ, ಮತ್ತ ಕ್ರಾನಿಕ್ ಆಲ್ಕೋಹಾಲಿಸಮ್ ಅಂದ್ರ ಬಹಳ ವರ್ಷಾಂಗಟ್ಲೆ ಯಾರು ಕುಡ್ಕೊಂತ ಬಂದಾರ ನೋಡ್ರಿ, 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು. ಸೊ ಅಂತಾರು ಡೈಲಿ ಒಟ್ಟ ಅವ್ರಿಗೆ ಬೇಕು, ಅದು ದಿನ ಆ ಕಡೆ ಅಂತ ಈ ಕಡೆ ಹೋಗ್ಲಿ, ಸೂರ್ಯ ಬೇರೆ ಕಡೆ ಹುಟ್ಲಿ, ಆದ್ರೆ ಅವ್ರಿಗೆ ಬೇಕಂತಿರ್ತಾರ ನೋಡ್ರಿ, ಅಂತವ್ರಿಗೆ ಕೂಡ ಕೊಡ್ಲಾಗ್ತೈತ್ರಿ ಇದನ್ನ. ಮತ್ತೆ ನೋಡ್ರಿ, ಯಾರು ಬಹಳ ಜಾಸ್ತಿ ಪ್ರಮಾಣದ ಸೆರೆ ಕುಡಿತಿರ್ತಾರ, ಸೆರೆ ಬಿಟ್ಟು ಒಟ್ಟ ಇರ್ಲಿಕ್ಕಾಗಲ್ಲ, ನೀರ್ ಕುಡ್ದಂಗ್ ಕುಡಿತಿರ್ತಾರ. ಸೊ ಅಂತ ಜನರಿಗೆ ಇದನ್ನ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಡಾಕ್ಟರ್ ಬಳಸ್ತಾರ್ರಿ. ಈಗ ಮಾತಾಡೋಣ ಇದ್ರದ್ದು ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಇಲ್ಲಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲೆ ಇದೆ, ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸೊ ಅಂತಾರೆ ಡಾಕ್ಟರ್ ಯಾವ ಪ್ರಮಾಣದಾಗ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಪ್ಪ ಅಂತ.
ಸೊ ನೋಡ್ರಿ, ಪೇಷಂಟ್ ಏನ್ರ ಇವತ್ತು ಕುಡ್ಕೊಂಡ್ ಬಂದಾನಪ್ಪ ಅಂತ ನೀವು ಡಾಕ್ಟರ್ ಕಡೆ ಹೋಗಿ ಬಂದಿರಿ, ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ ಕೊಟ್ರ. ಸೊ ಪೇಷಂಟ್ ಏನ್ರ ಕುಡ್ದಿದಾನೆ ಅಂದ್ರ ಕುಡ್ದಿದ್ ಪೇಷಂಟ್ ಕುಡಿದ್ 12 ತಾಸು ಆದ್ಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಕೊಡ್ಬೇಕ್ರಿ. ಮತ್ತ ಡಾಕ್ಟರ್ ಇದನ್ನ ಡೈಲಿ 1 ಟ್ಯಾಬ್ಲೆಟ್ ಏನಿದೆ ಡೈಝೋನ್ 500 mg ಟ್ಯಾಬ್ಲೆಟ್ ಏನಿದೆ, ಡೈಲಿ 1 ಟ್ಯಾಬ್ಲೆಟ್ ಬೆಳಿಗ್ಗೆ ನಾಷ್ಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆ ತೊಗೊಳ್ಳಿಕ್ ಹೇಳಿರ್ತಾರೆ. ಮತ್ತ ಕಂಟಿನ್ಯೂ ನೀವು ಇದನ್ನ 1 ಲಿಂತ್ರ 2 ವಾರ ಮಟ್ಟ ಡಾಕ್ಟರ್ ನಿಮ್ಗೆ ತೊಗೊಳಕ್ ಹೇಳ್ತಾರ್ರಿ. ಮ್ಯಾಕ್ಸಿಮಮ್ 500 mg ನ ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ಕೊಡೋದ್ರಿ ಡಾಕ್ಟರ್. ಸೊ ಇದನ್ನ 2 ವಾರ ನೀವೇನ್ರ ತಗೊಂಡಾದ್ಮೇಲೆ ಪೇಷಂಟ್ ನಾಗ ಲಕ್ಷಣ ಏನ್ರ ಕಡಿಮೆ ಆಗ್ತಾವಂತ ಕಾಣಿಸಕ್ ಕುಂತವಂದ್ರ ಇದ್ರ ಡೋಸೇಜ್ ಕಡಿಮೆ ಮಾಡ್ತಾರ್ರಿ. ಡೋಸೇಜ್ ಕಡಿಮೆ ಮಾಡಿ 250 mg ಟ್ಯಾಬ್ಲೆಟ್ ದಿನಕ್ಕೆ 1 ತಗೊಳಕ್ ಹೇಳ್ಬೋದು. ಮತ್ತ ಅದಕ್ಕಿಂತ ಲಕ್ಷಣ ಕಡಿಮೆ ಆಗ್ತಾ ಬಂದ್ರ ಹಗರ್ಕ ಇದ್ರ ಬಂದ್ ಮಾಡ್ಲಾಗ್ತೈತ್ರಿ. ಈಗ ಎಷ್ಟು ದಿನದ ಮಟ್ಟ ನೀವು ಇದ್ರ ಸೇವನೆ ಮಾಡಬಹುದಪ್ಪ ಅಂತ ಅಂದ್ರೆ ಅದು ನೋಡ್ರಿ ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಮತ್ತೆ ನಿಮ್ ಬಾಡಿ ಕಂಡೀಷನ್ ಮೇಲೆ. ನಿಮ್ ಬಾಡಿಯನ್ನು ಪರಿಶೀಲನೆ ಮಾಡಿಕೊಂಡು ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನದ ಮಟ್ಟ ತಗೊಳ್ಳಿಕ್ ಹೇಳಕ್ ಕುಂತಾರ ಅಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಸೊ ನೋಡ್ರಿ, ನಿಮ್ಗೆ ಯಾವಾಗ ಆಲ್ಕೋಹಾಲ್ ಅಡಿಕ್ಷನ್ ಟ್ರೀಟ್ಮೆಂಟ್ ನಡೀತಿರ್ತೈತಿ, ಡಾಕ್ಟರ್ ನಿಮ್ಗ ಈ ಟ್ಯಾಬ್ಲೆಟ್ ಜೊತೆಗೆ ಬಹಳಷ್ಟು ಬೇರೆ ಟ್ಯಾಬ್ಲೆಟ್ಸ್ ಕೂಡ ಬರೆದು ಕೊಟ್ಟಿರ್ತಾರ್ರಿ. ಅಂದ್ರೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಮತ್ತ ಅದ್ರ ಜೊತೆಗೆ ಡಾಕ್ಟರ್ ನಿಮ್ಗ ಕೌನ್ಸಿಲಿಂಗ್ ಮಾಡ್ತಾರೆ, ನಿಮ್ ಜೊತೆ ಮಾತಾಡ್ತಾರಲ್ಲ, ಅದ್ರಲ್ಲಿ ನಿಮ್ಗ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತೈತ್ರಿ. ಸೊ ಇವನ್ನೆಲ್ಲ ಡಾಕ್ಟರ್ ನಿಮ್ಗೆ ಯಾವ ರೀತಿ ಮಾಡ್ಲಿಕ್ಕೆ ಹೇಳ್ತಾರ ಆ ರೀತಿ ಡಾಕ್ಟರ್ ಆರ್ಡರ್ಸ್ ಇರ್ತಾವ, ಅವು ನೀವು ಫಾಲೋ ಮಾಡ್ಕೋಬಹುದು. ಈಗ ಮಾತಾಡೋಣ, ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನಿಮ್ಗೆ ಏನೇನ್ ಸೈಡ್ ಇಫೆಕ್ಟ್ ಆಗ್ಬೋದಪ್ಪ ಅಂದ್ರ ನೋಡ್ರಿ, ನಿಮ್ಗೆ ವಿಪರೀತ ತಲೆನೋವು ಆಗೋದು, ಬಹಳ ಜಾಸ್ತಿ ಆಯಾಸ ಆಗೋದು, ತಲೆ ಚಕ್ರ ಬಂದಂಗ ಆಗೋದು, ಇಲ್ಲ ಬಾಯಾಗ ಮೆಟಾಲಿಕ್ ಟೇಸ್ಟ್ ಬರೋದು, ಬಹಳ ಕೈ ಅನ್ಸೋದು, ಇವೆಲ್ಲ ನಿಮ್ಗೆ ಸೈಡ್ ಎಫೆಕ್ಟ್ ಆಗ್ಬೋದು. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ. ಸೊ ಡೈಝೋನ್ ಟ್ಯಾಬ್ಲೆಟ್ ಏನಿದೆ ನೋಡ್ರಿ, ಇದು ಬ್ಲಾಕ್ ಮಾಡ್ತೈತ್ರಿ ಒಂದು ಕೆಮಿಕಲ್. ಅದು ಏನ್ ಮಾಡ್ತೈತಪ್ಪ ಅಂದ್ರ ಆ ಕೆಮಿಕಲ್ ಕನ್ವರ್ಟೆಡ್ ಫಾರ್ಮ್ ಆಫ್ ಆಲ್ಕೋಹಾಲ್ ಏನಿರ್ತೈತಿ ನೋಡ್ರಿ, ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಕೆಲಸ ಮಾಡ್ತಿರ್ತೈತಿ ನಿಮ್ ಮೈ ಒಳಗ. ಸೊ ಅದನ್ನ ಇದು ಬ್ಲಾಕ್ ಮಾಡ್ಬಿಡ್ತೈತ್ರಿ. ಅದ್ರ ಸಂಬಂಧ ನಿಮ್ಗೆ ಲಕ್ಷಣ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾವೆ. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಯಾರು ಈ ಟ್ಯಾಬ್ಲೆಟ್ ಅನ್ನು ಬಳಸ್ಲಿಕ್ಕೆ ಹೋಗ್ಬಾರ್ದು. ಒಂದೇದ್ ನೋಡ್ರಿ, ನಿಮ್ಗೆ ಈ ಟ್ಯಾಬ್ಲೆಟ್ ಇದ್ದು ಕಂಟೆಂಟ್ ಏನಿದೆ ಡೈಸಲ್ಫಿರಮ್, ಅದು ನಿಮ್ಗೆ ಆಯ್ಕೆ ಬರಂಗಿಲ್ಲ ಅಂದ್ರೆ ಇದನ್ನ ತಗೊಳ್ಳಿಕ್ ಹೋಗ್ಬಿಟ್ರೆ, ಅದ್ರಲ್ಲಿ ನಿಮ್ಗೆ ಏನಾರ ಎಲರ್ಜಿ ಐತಂದ್ರ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತ ಗರ್ಭವತಿ ಮಹಿಳೆಯರು ಇದನ್ನ ಬಳಸಬಾರ್ದು. ಯಾವ ತಾಯಂದ್ರ ತಾವ್ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ, ಲ್ಯಾಕ್ಟೇಟಿಂಗ್ ಮದರ್, ಅವ್ರು ಇದನ್ನ ಬಳಸಬಾರ್ದು. ಮತ್ತೆ ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನೀವು ಸರಿಯಾಗಿ ಕುಡಿಯಕ್ ಹೋಗ್ಬಾರ್ದ್ರಿ. ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನೀವು ದೊಡ್ಡ ಮಷಿನ್ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತ ಗಾಡಿ ಗಿಡಿ ಎಲ್ಲ ಹೊಡಿಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನಿಮ್ಗೆ ಅಸ್ತವ್ಯಸ್ತ ಆಗ್ಬೋದು. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ಸ್ ಸಬ್ಸ್ಟಿಟ್ಯೂಟ್ ಬಗ್ಗೆ. ಸೊ ನೋಡ್ರಿ, ಟ್ಯಾಬ್ಲೆಟ್ ಡೈಝೋನ್ 500 mg ಏನಿದೆ, ಇದು ಒಂದು ಬ್ರ್ಯಾಂಡ್ ಹೆಸರ್ರಿ. ಇದ್ರೊಳಗ ಕಂಟೆಂಟ್ ಡೈಸಲ್ಫಿರಮ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಫೇಮಸ್ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ರಿಕೋಪ್ರೆಸ್ 500 mg ಟ್ಯಾಬ್ಲೆಟ್, ಆಲ್ಕೋನೋಲ್ 500 mg ಟ್ಯಾಬ್ಲೆಟ್, ಇದ್ರೊಳಗೂ ಕಂಟೆಂಟ್ ಡೈಸಲ್ಫಿರಮ್ ಇರ್ತೈತ್ರಿ. ಇದ್ರದ್ದು ವರ್ಕಿಂಗ್ ಎಲ್ಲ ಆಕ್ಷನ್ ಸೇಮ್ ಇರ್ತೈತಿ. ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ಮೂಲ್ಯದ ಬಗ್ಗೆ. ಸೊ ಇದು ನೋಡ್ರಿ, ನಿಮ್ಗ 70 ರೂಪಾಯಿಕ 10 ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಗ್ತೈತ್ರಿ, ಡೈಝೋನ್ 500 mg. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇದ್ದಿದ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತ್ ನೋಡ್ರಿ, ಅದನ್ನು ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿಕಿದ್ರೆ ನಮ್ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ತಲುಪ್ತವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದನ್ ಟೇಕ್ ಕೇರ್. ಧನ್ಯವಾದಗಳು.